ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಆಸ್ಟ್ರೇಲಿಯನ್ ಸೇನೆಯ ಮೊದಲ ಮಹಿಳಾ ಮುಖ್ಯಸ್ಥರಾಗಿ ನೇಮಕಗೊಂಡವರು ಯಾರು? ಮೊದಲನೇ ಆಪ್ಷನ್ ಎ ಆಂಜೆಲಾ ಮೂರ್ಸ್, ಎರಡನೇ ಆಪ್ಷನ್ ಸುಸನ್ ಕೊಯ್ಲ್, ಮೂರನೇ ಆಪ್ಷನ್ ಲಿಂಡಾ ರೆನಾಲ್ಡ್ಸ್, ನಾಲ್ಕನೇ ಆಪ್ಷನ್ ಕ್ಯಾಥರಿನ್ ಕ್ಯಾಂಪ್ಬೆಲ್. ಸರಿಯಾದ ಉತ್ತರ ಆಪ್ಷನ್ ಬಿ ಸುಸನ್ ಕೊಯ್ಲ್. ಇವ್ರ ಬಗ್ಗೆ ನೋಡೋದಾದ್ರೆ ಆಸ್ಟ್ರೇಲಿಯಾದ ರಕ್ಷಣಾ ಪಡೆಗಳಲ್ಲಿ ಐತಿಹಾಸಿಕ ಬದಲಾವಣೆ ಕೂಡ ಆಗಿದೆ. ಅದು ಹೇಗೆ ಅಂದರೆ ಇವರು ಲೆಫ್ಟಿನೆಂಟ್ ಜನರಲ್ ಸುಸಾನ್ ಕೊಯ್ಲ್ ಅವರು ಆಸ್ಟ್ರೇಲಿಯನ್ ಸೇನೆಯ ಮುಖ್ಯಸ್ಥರಾಗಿ ನೇಮಕಗೊಂಡಿದ್ದಾರೆ. ಮುಖ್ಯಾಂಶಗಳು: ಐತಿಹಾಸಿಕ ನೇಮಕಾತಿ. ಸುಸಾನ್ ಕೊಯ್ಲೆ ಅವರು ಆಸ್ಟ್ರೇಲಿಯನ್ ಸೇನೆಯ 125 ವರ್ಷಗಳ ಇತಿಹಾಸದಲ್ಲಿ ಮೊದಲ ಮಹಿಳಾ ಸೇನಾ ಮುಖ್ಯಸ್ಥರಾಗಿ ನೇಮಕಗೊಂಡಿದ್ದಾರೆ. ಅಂದರೆ 125 ಇಯರ್ಸ್ ವರೆಗೆ ಯಾರು ಮಹಿಳೆ ಸೇನಾ ಆಗಿ ಮುಖ್ಯಸ್ಥರಾಗಿ ಯಾರು ಇರಲಿಲ್ಲ. ಇವರು ಫಸ್ಟ್ ಮೊದಲನೇ ಮಹಿಳೆ ಆಗಿದ್ದಾರೆ. ಅದು 125 ವರ್ಷಗಳ ನಂತರ ಯಾರು ಸುಸೈನ್ ಕೊಯ್ಲ್ ಅವರು. ಅನುಭವ: ಇವರು ಈ ಹಿಂದೆ ಆಸ್ಟ್ರೇಲಿಯಾದ ರಕ್ಷಣಾ ಪಡೆಗಳ ಅಕಾಡೆಮಿಯ ಕಮಾಂಡೆಂಟ್ ಆಗಿ ಮತ್ತು ಮಧ್ಯಪ್ರಾಚ್ಯದಲ್ಲಿ ಆಸ್ಟ್ರೇಲಿಯಾದ ಕಾರ್ಯಾಚರಣೆಗಳ ಕಮಾಂಡರ್ ಆಗಿ ಸೇವೆ ಸಲ್ಲಿಸಿದ ಅನುಭವ ಹೊಂದಿದ್ದಾರೆ. ಸಂದರ್ಭ: ಆಸ್ಟ್ರೇಲಿಯಾದ ರಕ್ಷಣಾ ಪಡೆಗಳ ಹಿರಿಯ ನಾಯಕತ್ವದಲ್ಲಿನ ದೊಡ್ಡ ಬದಲಾವಣೆಯ ಭಾಗವಾಗಿ ಇವರನ್ನು ಈ ಹುದ್ದೆಗೆ ಆಯ್ಕೆ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಸಂಶೋಧನಾ ಪ್ರಬಂಧಗಳನ್ನು ಸರಳ ಬಹುಭಾಷಾ ವಿಷಯವಾಗಿ ಪರಿವರ್ತಿಸಲು ಬಿಡುಗಡೆಯಾದ ಹೊಸ AI ಸಾಧನದ ಹೆಸರೇನು? ಅಂದರೆ ರಿಸರ್ಚ್ ಪೇಪರ್ಸ್ನೆಲ್ಲ ಬಹುಭಾಷಾ ವಿಷಯಗಳು ನಮ್ಗೆ ಅರ್ಥ ಆಗದೆ ಇರೋದು ಬೇರೆ ಬೇರೆ ಲ್ಯಾಂಗ್ವೇಜಸ್ಗೂ ಟ್ರಾನ್ಸ್ಲೇಟ್ ಮಾಡೋವಂಥ ಸಂಶೋಧನೆ ಆ್ಯಪ್ AI ಆ್ಯಪ್ ಯಾವುದು? ಅದರಲ್ಲಿ ಆಪ್ಷನ್ ಎ ಶಿಕ್ಷಕ್ AI, ಆಪ್ಷನ್ ಬಿ ಸರಳ AI, ಆಪ್ಷನ್ ಸಿ ವಿಜ್ಞಾನ್ AI, ಆಪ್ಷನ್ ಡಿ ಭಾಷಾ AI. ಸರಿಯಾದ ಉತ್ತರ ಆಪ್ಷನ್ ಬಿ ಸರಳ AI. ಸರಳ್ AI. ಈ ಸರಳ್ AI ಅಂದರೇನು? ಸರಳ್ ಅಂದರೆ ಫುಲ್ ಫಾರ್ಮ್ ಏನು, ಅಬ್ರಿವೇಷನ್ ಏನಂದರೆ ಆಂಪ್ಲಿಫೈಡ್ AI ಫಾರ್ ರಿಸರ್ಚ್ ಆ್ಯಂಡ್ ಲರ್ನಿಂಗ್ ಎಂಬುದು ಸಂಕೀರ್ಣವಾದ ವೈಜ್ಞಾನಿಕ ಸಂಶೋಧನಾ ಪ್ರಬಂಧಗಳನ್ನು ಅತ್ಯಂತ ಸುಲಭವಾದ ಭಾಷೆಗೆ ಮತ್ತು ವಿವಿಧ ಭಾರತೀಯ ಭಾಷೆಗಳಿಗೆ ಪರಿವರ್ತಿಸುವ ಒಂದು ಸುಧಾರಿತ AI ಸಾಧನವಾಗಿದೆ. ಪ್ರಮುಖ ಮುಖ್ಯಾಂಶಗಳು: ಸರಳೀಕರಣ. ಇದು ಕಠಿಣವಾದ ತಾಂತ್ರಿಕ ಪದಗಳನ್ನು ಸಾಮಾನ್ಯ ಜನರಿಗೆ ಅರ್ಥವಾಗಿಸುವ ಸರಳ ಭಾಷೆಯಲ್ಲಿ ಸಾರಾಂಶವಾಗಿ ನೀಡುತ್ತದೆ. ಇನ್ನು ಟ್ರಾನ್ಸ್ಲೇಟ್ ಡಿಫಿಕಲ್ಟ್ ವರ್ಡ್ಸ್ನೆಲ್ಲನೂ ಈಸಿಯಾಗಿ ಜನರಿಗೆ ಅರ್ಥ ಆಗೋ ಥರ ಟ್ರಾನ್ಸ್ಲೇಟ್ ಮಾಡುತ್ತೆ. ಎರಡನೇದು ಬಹುಭಾಷಾ ಬೆಂಬಲ. ಕನ್ನಡ ಸೇರಿದಂತೆ 22ಕ್ಕೂ ಹೆಚ್ಚು ಅಧಿಕೃತ ಭಾರತೀಯ ಭಾಷೆಗಳಲ್ಲಿ ಇದು ಸಂಶೋಧನಾ ಮಾಹಿತಿಯನ್ನು ಒದಗಿಸುತ್ತದೆ. ಕನ್ನಡದ ಜೊತೆಗೆ ಇನ್ನು 22 ಲ್ಯಾಂಗ್ವೇಜಸ್ ಜೊತೆಗೆ ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಕೊಡುತ್ತದೆ. ಕಾಮನ್ ಪೀಪಲ್ಗೆ ಅರ್ಥೈಸ ಮಾಡುತ್ತೆ, ಸಾರಾಂಶ ಕೂಡ ಕೊಡುತ್ತೆ. ಮೂರನೇದು ಬಳಕೆದಾರರು. ಇದು ವಿಶೇಷವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ಸಂಶೋಧಕರು ಮತ್ತು ಶಿಕ್ಷಕರಿಗೆ ಜಾಗತಿಕ ಸಂಶೋಧನೆಗಳನ್ನು ಅವರದ್ದೇ ಮಾತೃಭಾಷೆಗಳಲ್ಲಿ ಪಡೆಯಲು ಸಹಾಯ ಮಾಡುತ್ತದೆ. ಅಂದರೆ ಯಾರ್ಯಾರಿಗೆ ಉಪಯೋಗ ಆಗುತ್ತೆ ಅಂದರೆ ಗ್ರಾಮೀಣ ಭಾಗದಲ್ಲಿರೋ ವಿದ್ಯಾರ್ಥಿಗಳು, ಸಂಶೋಧಕರು, ರಿಸರ್ಚರ್ಸ್ ಮತ್ತು ಟೀಚರ್ಸ್, ಶಿಕ್ಷಕರಿಗೆ ಇದು ಅವ್ರದ್ದೇ ಆದಂಥ ಲ್ಯಾಂಗ್ವೇಜಸ್ಗೆ ಟ್ರಾನ್ಸ್ಲೇಟ್ ಮಾಡಿ ಯೂಸ್ ಆಗುತ್ತೆ. ಡೆವಲಪ್ ಮಾಡಿದ್ದು ಇದನ್ನು ಭಾರತದ MeetY ಅಂದರೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮತ್ತು ಪ್ರಮುಖ ಶಿಕ್ಷಣ ಸಂಸ್ಥೆಗಳ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಮುಂದಿನ ಪ್ರಶ್ನೆ, 2026ರ ರೋಟರ್ ಡ್ಯಾಮ್ ಮ್ಯಾರಥಾನ್ನಲ್ಲಿ 48 ವರ್ಷಗಳ ಹಳೆಯ ಭಾರತೀಯ ರಾಷ್ಟ್ರೀಯ ದಾಖಲೆಯನ್ನು ಮುರಿದ ಓಟಗಾರ ಯಾರು? ಆಪ್ಷನ್ ಎ ಅವಿನಾಶ್ ಸಬ್ಲೆ, ಆಪ್ಷನ್ ಬಿ ಗೋಪಿ ತೊನಕಲ್, ಆಪ್ಷನ್ ಸಿ ಸಾವನ್ ಬರ್ವಾಲ್, ಆಪ್ಷನ್ ಡಿ ನಿತೇಂದ್ರ ಸಿಂಗ್ ರಾವತ್. ಸರಿಯಾದ ಉತ್ತರ ಆಪ್ಷನ್ ಸಿ ಸಾವನ್ ಬಾರ್ವಲ್.
ಇವ್ರ ಬಗ್ಗೆ ನೋಡೋದ 2026ರ ರೋಟರ್ಡ್ಯಾಮ್ ಮ್ಯಾರಥಾನ್ನಲ್ಲಿ ಹಿಮಾಚಲ ಪ್ರದೇಶದ ಓಟಗಾರ ಸಾವನ್ ಬರ್ಗಲ್ ಅವರು 48 ವರ್ಷಗಳ ಹಳೆಯ ಭಾರತೀಯ ರಾಷ್ಟ್ರೀಯ ದಾಖಲೆಯನ್ನು ಮುರಿದು ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ. ಪ್ರಮುಖ ಮುಖ್ಯಾಂಶಗಳು: ಹೊಸ ರಾಷ್ಟ್ರೀಯ ದಾಖಲೆ. ಸಾವನ್ ಬರ್ಗಲ್ ಅವರು ಮ್ಯಾರಥಾನ್ ಅನ್ನು 2 ಗಂಟೆ 7 ನಿಮಿಷ 36 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸುವ ಮೂಲಕ ಹೊಸ ರಾಷ್ಟ್ರೀಯ ದಾಖಲೆ ಬರೆದಿದ್ದಾರೆ. ಹಳೆಯ ದಾಖಲೆ: ಇವರು 1978ರಲ್ಲಿ ಶಿವನಾಥ್ ಸಿಂಗ್ ಅವರು ನಿರ್ಮಿಸಿದ್ದ 2 ನಿಮಿಷದ 12 ನಿಮಿಷ ಸಮಯದ ದಾಖಲೆಯನ್ನು ಮುರಿದಿದ್ದಾರೆ. ಈ ದಾಖಲೆಯು ಕಳೆದ 48 ವರ್ಷಗಳಿಂದ ಅಸ್ಥಿರವಾಗಿತ್ತು. ಯಾರು ದಾಖಲೆ ಮುರಿದಿದ್ದಾರೆ ಅಂದ್ರೆ ಶಿವನಾಥ್ ಸಿಂಗ್ ಅವರು ದಾಖಲೆ ಮುರಿದಿದ್ದಾರೆ. ಇವರು ಒಲಿಂಪಿಕ್ ಅರ್ಹತೆ. ಈ ಪ್ರದರ್ಶನದೊಂದಿಗೆ ಸಾವನ್ ಬರ್ಗಲ್ ಅವರು ಮುಂಬರುವ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಿಗೆ ಮತ್ತು ಒಲಿಂಪಿಕ್ಸ್ ಮ್ಯಾರಥಾನ್ ಅರ್ಹತಾ ಮಾನದಂಡವನ್ನು ತಲುಪಿದ್ದಾರೆ. ಇವರ ಹಿನ್ನೆಲೆ: ಸಾವನ್ ಬರ್ಗಲ್ ಅವರು ಹಿಮಾಚಲ ಪ್ರದೇಶದವರಾಗಿದ್ದು, ಈ ಹಿಂದೆ ಏಷ್ಯನ್ ಗೇಮ್ಸ್ನಲ್ಲೂ ಭಾರತವನ್ನು ಪ್ರತಿನಿಧಿಸಿದ್ದರು. ಮುಂದಿನ ಪ್ರಶ್ನೆ: 2025ರ ವಿಸ್ಡನ್ ಆವೃತ್ತಿಯಲ್ಲಿ ವಿಶ್ವದ ಪ್ರಮುಖ ಮಹಿಳಾ ಕ್ರಿಕೆಟಿಗ ಗೌರವಕ್ಕೆ ಪಾತ್ರರಾದ ಭಾರತೀಯ ಆಟಗಾರ್ತಿ ಯಾರು? ಆಪ್ಷನ್ ಎ ಸ್ಮೃತಿ ಮಂಧನಾ, ಆಪ್ಷನ್ ಬಿ ದೀಪ್ತಿ ಶರ್ಮಾ, ಆಪ್ಷನ್ ಸಿ ಮಿಥಾಲಿ ರಾಜ್, ಆಪ್ಷನ್ ಡಿ ಮಿಚೆಲ್ ಸ್ಟಾರ್ಕ್. ಸರಿಯಾದ ಉತ್ತರ ದೀಪ್ತಿ ಶರ್ಮಾ ಮತ್ತೆ ಮಿಚೆಲ್ ಸ್ಟಾರ್ಕ್. ಅಂದ್ರೆ ಇದಕ್ಕೆ ಎರಡು ಆನ್ಸರು. ಯಾರು ವಿಶ್ವದ ಪ್ರಮುಖ ಮಹಿಳಾ ಕ್ರಿಕೆಟಿಗ ಅಂತ ಗೌರವಕ್ಕೆ ಪಾತ್ರರಾಗಿದ್ದರು ಅಂದ್ರೆ ದೀಪ್ತಿ ಶರ್ಮಾ ಮತ್ತೆ ಮಿಚೆಲ್ ಸ್ಟಾರ್ಕ್ ಅವರು. ಇವ್ರ ಬಗ್ಗೆ ನೋಡೋದ: ವಿಸ್ಡನ್ ಕ್ರಿಕೆಟಿಗರ ಪಂಚಾಂಗ 2025ರ ಆವೃತ್ತಿಯಲ್ಲಿ ಭಾರತದ ದೀಪ್ತಿ ಶರ್ಮಾ ಮತ್ತು ಆಸ್ಟ್ರೇಲಿಯಾದ ಮಿಚೆಲ್ ಸ್ಟಾರ್ಕ್ ಅವರು ವಿಶ್ವದ ಅಗ್ರಗಣ್ಯ ಕ್ರಿಕೆಟಿಗರೆಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಪ್ರಮುಖ ಮುಖ್ಯಾಂಶಗಳು: ವಿಶ್ವದ ಪ್ರಮುಖ ಕ್ರಿಕೆಟಿಗ ಲೀಡಿಂಗ್ ಕ್ರಿಕೆಟರ್ ಇನ್ ದ ವರ್ಲ್ಡ್ ಮೇಲ್ ಯಾರಂದ್ರೆ ಆಸ್ಟ್ರೇಲಿಯಾದ ವೇಗಿ ಮಿಚೆಲ್ ಸ್ಟಾರ್ಕ್ ಅವರು ಈ ಗೌರವಕ್ಕೆ ಪಾತ್ರರಾಗಿದ್ದಾರೆ. 2024ರ ಸಾಲಿನಲ್ಲಿನ ಅವರ ಸ್ಥಿರ ಪ್ರದರ್ಶನ ಮತ್ತು ವಿಶ್ವಕಪ್ನಲ್ಲಿನ ಅದ್ಭುತ ಬೌಲಿಂಗ್ಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದು ದೀಪ್ತಿ ಶರ್ಮಾ ಮಹಿಳೆ ಕ್ರಿಕೆಟ್. ಜೆಂಟ್ಸ್ ಕ್ರಿಕೆಟ್ ಅಂದ್ರೆ ಮಿಚೆಲ್ ಸ್ಟಾರ್ಕ್. ವಿಶ್ವದ ಪ್ರಮುಖ ಮಹಿಳಾ ಕ್ರಿಕೆಟಿಗ ಲೀಡಿಂಗ್ ವುಮೆನ್ ಕ್ರಿಕೆಟರ್ ಇನ್ ದ ವರ್ಲ್ಡ್. ಭಾರತದ ಆಲ್ರೌಂಡರ್ ದೀಪ್ತಿ ಶರ್ಮಾ ಅವರು ಈ ಪ್ರತಿಷ್ಠಿತ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಸ್ಮೃತಿ ಮಂಧನಾ ಮತ್ತು ಹರ್ಮನ್ಪ್ರೀತ್ ಕೌರ್ ನಂತರ ಈ ಗೌರವ ಪಡೆದ ಮೂರನೇ ಭಾರತೀಯ ಮಹಿಳಾ ಕ್ರಿಕೆಟಿಗ ಇವರಾಗಿದ್ದಾರೆ. ವಿಶ್ವದ ಪ್ರಮುಖ ಟಿ20 ಕ್ರಿಕೆಟಿಗ ವೆಸ್ಟ್ ಇಂಡೀಸ್ನ ನಿಕೋಲಸ್ ಪೂರನ್ ಅವರನ್ನು ವಿಶ್ವದ ಪ್ರಮುಖ ಟೀಮ್ ಇಂಡಿಯಾ ಕ್ರಿಕೆಟಿಗ ಎಂದು ಹೆಸರಿಡಲಾಗಿದೆ. ಮುಂದಿನ ಪ್ರಶ್ನೆ: 2026ರಲ್ಲಿ ಭಾರತದ ಸಂವಿಧಾನದ ಸಿಂಧಿ ಆವೃತ್ತಿಯನ್ನು ಬಿಡುಗಡೆ ಮಾಡಿದ ಉಪರಾಷ್ಟ್ರಪತಿ ಯಾರು? ಆಪ್ಷನ್ ಎ ಜಗದೀಪ್ ಧನಕರ್, ಆಪ್ಷನ್ ಬಿ ಎಂ ವೆಂಕಯ್ಯ ನಾಯ್ಡು, ಆಪ್ಷನ್ ಸಿ ಸಿಪಿ ರಾಧಾಕೃಷ್ಣನ್, ಆಪ್ಷನ್ ಡಿ ದ್ರೌಪದಿ ಮುರ್ಮು. ಸರಿಯಾದ ಉತ್ತರ ಆಪ್ಷನ್ ಸಿ ಸಿಪಿ ರಾಧಾಕೃಷ್ಣನ್ ಅವರು. ಭಾರತದ ಉಪರಾಷ್ಟ್ರಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರು ಏಪ್ರಿಲ್ 10, 2026ರಂದು ನವದೆಹಲಿಯ ಉಪರಾಷ್ಟ್ರಪತಿ ಭವನದಲ್ಲಿ
ಭಾರತದ ಸಂವಿಧಾನದ ನವೀಕೃತ ಆವೃತ್ತಿಯನ್ನು ಸಿಂಧಿ ಭಾಷೆಯಲ್ಲಿ ಬಿಡುಗಡೆ ಮಾಡಿದರು. ಪ್ರಮುಖ ಅಂಶಗಳು: 2 ಲಿಪಿಗಳಲ್ಲಿ ಬಿಡುಗಡೆ. ಸಂವಿಧಾನವನ್ನು ಸಿಂಧಿ ಭಾಷೆಯ ದೇವನಾಗರಿ ಇದು ಮೊದಲ ಆವೃತ್ತಿಯಾಗಿದೆ ಮತ್ತು ಇನ್ನೊಂದು ಪರ್ಷಿಯನ್ ಇದು ಎರಡನೇ ಆವೃತ್ತಿ ಎಂಬ 2 ಲಿಪಿಗಳಲ್ಲಿ ಬಿಡುಗಡೆ ಮಾಡಲಾಗಿದೆ. ಐತಿಹಾಸಿಕ ಮಹತ್ವ: ಸ್ವಾತಂತ್ರ್ಯದ ನಂತರ ದೇವನಾಗರಿಕ ಲಿಪಿಯಲ್ಲಿ ಸಂವಿಧಾನದ ಸಿಂಧಿ ಆವೃತ್ತಿ ಬಿಡುಗಡೆಯಾಗಿರುವುದು ಇದೇ ಮೊದಲು. ಭಾಷಾ ಮಾನ್ಯತೆ: ಸಿಂಧಿ ಭಾಷೆಯನ್ನು 1967ರಲ್ಲಿ 21ನೇ ಸಾಂವಿಧಾನಿಕ ತಿದ್ದುಪಡಿಯ ಮೊದಲ ಸಂವಿಧಾನದ 8ನೇ ಅನುಸೂಚಿ ಸೇರಿಸಲಾಗಿತ್ತು. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಗುಜರಾತ್ ಸರ್ಕಾರವು ಯಾವ ದೇಶದ ಸಹಯೋಗದೊಂದಿಗೆ ಸನಂದ್ ಧೋಲೇರಾದಲ್ಲಿ ಇಂಡಸ್ಟ್ರಿಯಲ್ ಪಾರ್ಕ್ ಸ್ಥಾಪಿಸಲು ಎಂಒಯು ಸಹಿ ಮಾಡಿದೆ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ದಕ್ಷಿಣ ಕನ್ನಡ, ಆಪ್ಷನ್ ಸಿ ತೈವಾನ್, ಆಪ್ಷನ್ ಡಿ ಇಸ್ರೇಲ್. ಸರಿಯಾದ ಉತ್ತರ ಆಪ್ಷನ್ ಸಿ ತೈವಾನ್. ಗುಜರಾತ್ ಸರ್ಕಾರವು ಸನಂದ್ ಧೋಲೇರಾ ಪ್ರದೇಶದಲ್ಲಿ ಇಂಡೋ-ತೈವಾನ್ ಇಂಡಸ್ಟ್ರಿಯಲ್ ಪಾರ್ಕ್ ಅಭಿವೃದ್ಧಿಪಡಿಸಲು ಮಾಡಿಕೊಂಡಿರುವ ಒಪ್ಪಂದದ ಮುಖ್ಯಾಂಶಗಳು ಇಲ್ಲಿವೆ ನೋಡೋಣ. ಪ್ರಮುಖ ಅಂಶಗಳು: ಸ್ಥಳ: ಎಲ್ಲಿ ಈ ಇಂಡಸ್ಟ್ರಿಯಲ್ ಪಾರ್ಕ್ ಗುಜರಾತ್ನ ಸನಂದ್ ಮತ್ತು ಧೋಲೇರಾ ವಿಶೇಷ ಹೂಡಿಕೆ ವಲಯಗಳಲ್ಲಿ ತಲೆಎತ್ತಲಿದೆ. ಉದ್ದೇಶ: ಎಲೆಕ್ಟ್ರಾನಿಕ್ಸ್, ಸೆಮಿಕಂಡಕ್ಟರ್ ಮತ್ತು ಹೈಟೆಕ್ ಉತ್ಪಾದನಾ ವಲಯಗಳಲ್ಲಿ ತೈವಾನ್ ಹೂಡಿಕೆಯನ್ನು ಆಕರ್ಷಿಸುವುದು ಮತ್ತು ಭಾರತವನ್ನು ಜಾಗತಿಕ ಉತ್ಪಾದನಾ ಹಬ್ ಆಗಿ ಮಾಡುವುದು ಇದರ ಪ್ರಮುಖ ಗುರಿಯಾಗಿದೆ. ಹೂಡಿಕೆ: ಈ ಯೋಜನೆಯು ಸಾವಿರಾರು ಕೋಟಿ ರೂಪಾಯಿಗಳ ಹೂಡಿಕೆಯನ್ನು ತರುವ ನಿರೀಕ್ಷೆಯಿದೆ, ಇದು ಸ್ಥಳೀಯವಾಗಿ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲಿದೆ. ಪ್ರಾಮುಖ್ಯತೆ: ಧೋಲೇರಾ ಭಾರತದ ಮೊದಲ ಸ್ಮಾರ್ಟ್ ಇಂಡಸ್ಟ್ರಿಯಲ್ ಸಿಟಿ ಆಗಿರುವುದರಿಂದ ತೈವಾನೀಸ್ ಕಂಪನಿಗಳಿಗೆ ಇದು ಅತ್ಯುತ್ತಮ ಮೂಲಸೌಕರ್ಯವನ್ನು ಒದಗಿಸುತ್ತದೆ. ಮುಂದಿನ ಪ್ರಶ್ನೆ: ಭಾರತವು ಇತ್ತೀಚೆಗೆ ಯಾವ ನೆರೆಹೊರೆಯ ದೇಶದ ರಾಜಧಾನಿ ನೈ ಪೈ ತಾವ್ ನಲ್ಲಿ ಶಾಲಾ ಯೋಜನೆಗಾಗಿ ಎಂಒಯು ಸಹಿ ಮಾಡಿದೆ? ಆಪ್ಷನ್ ಎ ನೇಪಾಳ, ಆಪ್ಷನ್ ಬಿ ಭೂತಾನ್, ಆಪ್ಷನ್ ಸಿ ಮಯನ್ಮಾರ್, ಆಪ್ಷನ್ ಡಿ ಬಾಂಗ್ಲಾದೇಶ. ಸರಿಯಾದ ಉತ್ತರ ಆಪ್ಷನ್ ಸಿ ಮಯನ್ಮಾರ್. ಇದು ಬಗ್ಗೆ ನೈ ಪೈ ತಾವ್ ನೋಡೋದಾದರೆ ಭಾರತ ಮತ್ತು ಮಯನ್ಮಾರ್ ಸರ್ಕಾರಗಳು ಮಯನ್ಮಾರ್ನ ರಾಜಧಾನಿ ನೈ ಪೈ ತಾವ್ ನಲ್ಲಿ ಶಾಲಾ ಯೋಜನೆಯನ್ನು ಅಭಿವೃದ್ಧಿಪಡಿಸಲು ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿವೆ. ಇದರ ಪ್ರಮುಖ ಅಂಶಗಳು ನೋಡೋದಾದರೆ ಯೋಜನೆಯ ಉದ್ದೇಶ ಮಯನ್ಮಾರ್ನಲ್ಲಿ ಶೈಕ್ಷಣಿಕ ಮೂಲಸೌಕರ್ಯವನ್ನು ಬಲಪಡಿಸಲು ಮತ್ತು ಸ್ಥಳೀಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ಭಾರತವು ಈ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಸಹಾಯ ಮಾಡುತ್ತಿದೆ. ಇದರಲ್ಲಿ ಭಾರತ ಪಾತ್ರ: ಇದು ಭಾರತದ ನೆರೆಹೊರೆ ಮೊದಲ ನೀತಿಯ ಭಾಗವಾಗಿದ್ದು, ಮಯನ್ಮಾರ್ನ ಅಭಿವೃದ್ಧಿ ಯೋಜನೆಗಳಿಗೆ ಭಾರತವು ಆರ್ಥಿಕ ಮತ್ತು ತಾಂತ್ರಿಕ ಬೆಂಬಲ ನೀಡುತ್ತಿದೆ. ಈ ಯೋಜನೆಯು ಮಯನ್ಮಾರ್ನ ಆಡಳಿತಾತ್ಮಕ ರಾಜಧಾನಿಯ ನೈ ಪೈ ತಾವ್ ನಲ್ಲಿ ಅನುಷ್ಠಾನಗೊಳ್ಳಲಿದೆ. ಪ್ರಾಮುಖ್ಯತೆ: ಈ ಸಹಕಾರವು ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಮತ್ತು ದ್ವಿಪಕ್ಷೀಯ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು. ಮತ್ತೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಕೊಡಿ. ಕಮೆಂಟ್ಸ್ ಏನಾದ್ರು ಇದ್ರೆ ಅದು ಕೂಡ ಹೇಳ್ತೀವಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.